ಗೃಹ ಸಚಿವರ ತವರಲ್ಲಿ ಫೈನಾನ್ಸ್ ಕಿರುಕುಳ ಮತ್ತಷ್ಟು ಹೆಚ್ಚಾಗಿದೆ. ಮನೆ ಸೀಸ್ ಮಾಡಿ ಕುಟುಂಬಸ್ಥರನ್ನ ಹೊರದಬ್ಬಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಗೃಹ ಸಚಿವರ ತವರಲ್ಲೇ ನಡೆದಿರುವಂತಹ ಘಟನೆ ಇದು. ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿ ಮನೆಗೆ ಬೀಗ ಹಾಕಿದ್ದಾರೆ ಸಿಬ್ಬಂದಿ. ಇಕ್ವಿಟಾಸ್ ಫೈನಾನ್ಸ್ ಬಾಗಿಲಲ್ಲಿ ವಿಷ ಹಿಡಿದು ಕುಳಿತುಕೊಂಡಿದ್ದಾರೆ ಈಗ ದಂಪತಿ. ಜಿರಳೆ ಔಷಧಿಯನ್ನ ಹಿಡಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಕೊರಟಗೆರೆ ತಾಲೂಕಿನ ಬಸವನಹಳ್ಳಿ ಗ್ರಾಮದ ನಿವಾಸಿಗಳ ಪರಿಸ್ಥಿತಿ ಇದಾಗಿದೆ. ಕಳೆದ ಶುಕ್ರವಾರ ಮನೆಗೆ ಬೀಗ ಜಡಿದಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಈಗ 4 ದಿನಗಳಿಂದ ಬೀದಿ ಅಲಿತಾ ಇರುವ ದಂಪತಿ. ಇವರು 5 ಲಕ್ಷ ರೂಪಾಯಿ ಸಾಲವನ್ನ ತೆಗೆದುಕೊಂಡಿದ್ರಂತೆ. ಇನ್ನು ಸಂಪತ್ ಕುಮಾರ್ ಹೆಸರಿನಲ್ಲಿ ಸಾಲವನ್ನ ಪಡೆದುಕೊಂಡಿದ್ರಂತೆ. ಸಂಪತ್ ಕುಮಾರ್ ನಾಗರಾಜು ಮತ್ತು ಸುಶೀಲಮ್ಮ ದಂಪತಿಯ ಮಗ. ಮನೆಯನ್ನ ಶ್ಯೂರಿಟಿಗೆ ಕೊಟ್ಟು ಸಾಲವನ್ನ ಪಡೆದಿದ್ದ ಸಂಪತ್ ಕುಮಾರ್ ತಂದೆ ನಾಗರಾಜು ಹೆಸರಿನಲ್ಲಿ ಮನೆ ಇದೆ. 2020ರ ಮಾರ್ಚ್ನಲ್ಲಿ ಸಂಪತ್ ಸಾಲವನ್ನ ಪಡೆದಿದ್ರಂತೆ. ಇನ್ನು ಸಂಪತ್ ಕಳೆದ 3 ತಿಂಗಳಿನಿಂದ ನಾಪತ್ತೆಯಾಗಿದ್ದಾನೆ. 4.92 ಸಾವಿರ ರೂಪಾಯಿ ಸಾಲ ವಾಪಸ್ ಕೂಡ ಕಟ್ಟಿದ್ದಾರಂತೆ. ಕಳೆದ ಏಪ್ರಿಲ್ನಿಂದ ಸಾಲದ ಕಂತು ಕಟ್ಟದೆ ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ. ಇನ್ನು ಈಗಾಗಲೇ 4,90,000 ರೂಪಾಯಿ ಸಾಲ ಮರುಪಾವತಿ ಮಾಡಿದ್ರೂ ಕೂಡ ಉಳಿದ ಬಡ್ಡಿ ಹಣ ಸೇರಿ ದಂಡ ಹಾಗೂ ಬಡ್ಡಿ ಸೇರಿ ಒಟ್ಟು 7,43,545 ರೂಪಾಯಿ ಹಣ ಕಟ್ಟುವಂತೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ಕೊಡ್ತಿದ್ದಾರಂತೆ. ಸಾಲದ ಕಂತು ಕಟ್ಟದೇ ಇದ್ದಕ್ಕೆ ಈಗ ಮನೆಯನ್ನ ಸೀಸ್ ಮಾಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. 5 ಲಕ್ಷ ತಗೊಂಡಿದ್ವಿ, 4,90,000 ಕಟ್ಟಿದ್ದೀವಿ. ಹೋದ ವರ್ಷ ಮಾರ್ಚ್ ತಿಂಗಳಿಂದಲೂ ಬರ್ತಾ ಇದ್ದೀವಿ ಸರ್. 2 ಲಕ್ಷ ಕ್ಲಿಯರ್ ಮಾಡಿರಿ, ನಾವು ಬಡವರು, ನಮ್ಮಿಂದ ಆಗಲ್ಲ, ಬೇಸಾಯ ನಮ್ಮದು, ವ್ಯವಸಾಯದಲ್ಲಿ ಏನೂ ಸಿಗ್ತಾ ಇಲ್ಲ, ನಾವೇನೋ ಕಷ್ಟಪಟ್ಟು ತಗೊಂಬಂದಿದ್ದೀವಿ ಅಂತ ಬರ್ತಾ ಇದ್ದೀವಿ ಸರ್. ಅವತ್ತಿಂದಲೂ ಕೇಳ್ಕೊತಾ ಇದ್ದೀವಿ. ಇವಾಗಲೂ ಬಂದಿದ್ದೀವಿ ಸರ್. 2 ಲಕ್ಷ ತಗೊಂಡು ಕ್ಲಿಯರ್ ಮಾಡಿರಿ. ನಾವಿಲ್ಲದೆ ಇದ್ದಾಗ ಬೀಗ ಹಾಕವ್ರೆ. ಶುಕ್ರವಾರ ದಿನ ನಾವು ಒಬ್ಬರು ಇರಲಿಲ್ಲ, ಮನೆ ಹತ್ರ ಬೀಗ ಹಾಕ್ಬಿಟ್ಟವ್ರೆ. ನಾವು ತಿರುಗಿ ಬಂದು ನಮ್ಮ ಯಜಮಾನ್ರು ಇರಲಿಲ್ಲ ಸರ್, ಎಲ್ಲೋ ಹೊರಟೋಗ್ಬಿಟ್ಟಿದ್ರು ಬೀಗ ನೋಡಿ. ಆಮೇಲಿಂದ ಅವ್ರು ಹುಡುಕಿ ಕರ್ಕೊಂಬರೋ ವರ್ಷಕ್ಕೆ 3 ದಿನ ಆಯಿತು. ಇವತ್ತು ಬಂದ್ವಿ ಸರ್. 2 ಲಕ್ಷ ತಗೊಂಡು ಅವ್ರ ಹತ್ರ ಏನೋ ಬಾಧೆ ಬಿದ್ದು ತಗೊಂಡ್ಬಂದ್ವಿ. 2 ಲಕ್ಷ 4 ಇಯರ್ಸಿಂದ ಲೋನ್ ತೊಗೊಂಡಿದ್ರು. ಸರಿಗೆ ಪೇ ಮಾಡ್ತಿರಲಿಲ್ಲ ಕಸ್ಟಮರು. ನಾವೊಂದು ಬಂದ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ವಲ್ಪ ಅರ್ಧ ಅಮೌಂಟ್ ಕಟ್ಟಿದ್ರು. ಅದಾದಮೇಲೂ ಹೋಗಿದ್ವಿ, ಕಟ್ಕೊಳ್ರಪ್ಪ ಮತ್ತೆ ಸಮಸ್ಯೆಗಳಾಗ್ತವೆ ಅಂತ. ಅವ್ರು ಅವಾಗೆಲ್ಲ ಗಮನನೇ ಹರಿಸಿಲ್ಲ ಸರ್. ನಾನು ಕಟ್ಕೊಂತೀನಿ ಗೊತ್ತೇ ಬಿಡು, ನಮ್ಗೇನು ಮಾಡಬೇಕು ಗೊತ್ತೇ ಬಿಡು ಅಂತಲೇ ಹೇಳಿದ್ರು. ಮೊನ್ನೆ ಇನ್ನೊಂದು ತಿಂಗಳು ಮುಂಚೆ ಹೋಗಿ ಕೋರ್ಟ್ ಆದೇಶ ಇತ್ತು, ಅದೆಲ್ಲ ಕೊಟ್ಟು ಗೈಡ್ ಮಾಡ್ಕೊಂಡು ಬಂದ್ವಿ. ಅವಳು ನೋ ರೆಸ್ಪಾನ್ಸ್ ಸರ್, ಏನೂ ಮಾತಾಡಿಲ್ಲ. ತಿರ್ಗಿ ನಮ್ದೇನಿದೆ ಕೋರ್ಟಿಂದ ಆದೇಶ ಬಂದಿತ್ತು. ಕೊರಟಗೆರೆ ಸ್ಟೇಷನ್ ಹತ್ರ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಈ ಥರ ಸೀಸಿಂಗ್ ಇದೆ ಅಂತ ನಮ್ಮ ಅಡ್ವೊಕೇಟ್ ಬಂದಿದ್ರು. ಅವ್ರ ಮುಖಾಂತರ ಹೋಗಿ ಮನೆ ಸೀಸ್ ಮಾಡಿದ್ದಾರೆ. ಬಟ್ ಇವ್ರು ಏಕೆ ಬಂದ್ಬಿಟ್ಟು ಗೌರ್ಮೆಂಟ್ನವರು ಮೊನ್ನೆ ತಾನೇ ಒಂದು ರೂಲ್ಸ್ ಮಾಡಿದ್ರಲ್ಲ, ಸೀಸ್ ಮಾಡಂಗಿಲ್ಲ. ಇಲ್ಲ ಸರ್, ನಮ್ಮ ಅಡ್ವೊಕೇಟ್ ಹತ್ರ ಮಾತ್ರ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಅಡ್ವೊಕೇಟ್ ನಾವು ಹೋಗಿ ಸೀಸ್ ಮಾಡಿಲ್ಲ ಸರ್. ಗೈಡ್ಲೈನ್ಸ್ ಬಂದಿರೋದು ಇವರೇ ಅಲ್ಲ, ಗೈಡ್ಲೈನ್ಸ್ ಸರ್ ನನ್ನ ಗಮನಕ್ಕಿಲ್ಲ. ಹೇಳ್ರಿ, ಈಗ ಹೊಸದಾಗಿ ಮಾಡಿರೋದು ಅಮೆಂಡ್ಮೆಂಟ್ ಸರ್ ನನ್ನ ಗಮನಕ್ಕಿಲ್ಲ. ನಮ್ಮ ಇವ್ರು ಮಾತಾಡ್ತಾರೆ, ಅಡ್ವೊಕೇಟ್ ಮಾತಾಡ್ತಾರೆ. ಲಾಯರ್ಗಲ್ಲ, ನಿಮ್ಮ ಫೈನಾನ್ಸ್ನವರಿಗೆ ಬಂದಿರೋದು. ಅದೇ ಸರ್, ನಾವು ಹೋಗಿ ಸೀಸ್ ಮಾಡಿಲ್ಲ ಸರ್. ಅಡ್ವೊಕೇಟು ಮತ್ತು ನಿಯರ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅವರು ಸಾಹೇಬ್ರು ಹೋಗ್ಬಿಟ್ಟು ಮಾಡಿರೋ ಸರ್. ಅದನ್ನ ಅವ್ರಿಗೆ ಕೇಳಬೇಕು, ನನ್ನನ್ನು ಕೇಳ ನಾನೇ ಸರ್ ಒಂದು ಸ್ವಲ್ಪ ಮಾಡೋಣ ಸರ್. 7 ಲಕ್ಷನ ಪೆಂಡಿಂಗ್ ಇದೆ. ಹಂಗೂ ನಾವು ನಮ್ಮ ಕಡೆಯಿಂದ ಏನಾಗುತ್ತೋ 4,10,000 ಕೊಡಿ, ಕ್ಲೋಸ್ ಮಾಡ್ಕೊಂತೀನಿ ಅಂತ ಹೇಳಿದ್ವಿ. ಇವರು ಇವತ್ತು ಏಕೆ ಬಂದ್ಬಿಟ್ಟು ಇಲ್ಲ ಸರ್ ಅವಕಾಶ ನಾನು ಮಾತಾಡಿದೆ. ಸಂಜೆ 6 ಗಂಟೆಗೆ ನಮ್ಮ ಬಾಸ್ ಹತ್ರ ಮಾತಾಡ್ಬಿಟ್ಟು ನನ್ನ ಕೈಲಾದರೆ ಮಾಡಿಸ್ಕೊಡ್ತೀನಿ ಅಂದ್ವಿ. ಬಟ್ ಅವರು ಕೇಳ್ತಿಲ್ಲ, ನಿಮ್ಮನ್ನು ಕರ್ಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162.
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.